This video is made for education and information purpose. Please make your own research. ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಜೆ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ನಾನು ಲಾಸ್ಟ್ ವೀಡಿಯೋಲಿ ಡ್ರೀಮ್ ಪೋರ್ಟ್ ಬಗ್ಗೆ ಕೆಲವೊಂದು ಮಾಹಿತಿ ಲೈಕ್ ವ್ಯಾಕೆನ್ಸಿ ಇದೆ ಅಂತ ಪೋಸ್ಟ್ ಮಾಡಿದೆ. ತುಂಬ ಜನಕ್ಕೆ ವ್ಯಾಕೆನ್ಸಿ ಇಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಗೈಸ್, ಇಲ್ಲಿ ನೋಡ್ಬೋದು ನೀವು, ನಾನು ಸಹ ಅಪ್ಲೈ ಮಾಡಿದ್ದೆ, ಟ್ರೈನಿಂಗ್ ಸಹ ಸ್ಟಾರ್ಟ್ ಆಗಿದೆ. ನಿಮಗೆ ಲೈವ್ ಸಮೇತ ನಾನು ನೋಡಿಸ್ತಿದ್ದೀನಿ. ಇಲ್ಲಿ ನೋಡ್ಬೋದು, ಆಫ್ಟರ್ ಸಬ್ಮಿಟಿಂಗ್ ದ ಅಪ್ಲಿಕೇಶನ್ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ 10 ಡೇಸ್ ಅನ್ನೋದು ಟೈಮ್ ಕೊಡ್ತಾರೆ. ನೋಡ್ಬೋದು, ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ ಆಗಿರುತ್ತೆ ಸ್ನೇಹಿತರೆ. ಫಸ್ಟ್ ಟೆಸ್ಟ್ ಬಂದುಬಿಟ್ಟು ನಿಮಗೆ 5 ಮಿನಿಟ್ಸ್ ಮಾತ್ರ ಇರುತ್ತೆ. ಈ ಫಸ್ಟ್ ಟೆಸ್ಟು ಟೇಕ್ ದ ಟೆಸ್ಟ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಶಾರ್ಟ್ ಎಲಿಜಿಬಿಲಿಟಿ 5 ಮಿನಿಟ್ಸ್ ಟೆಸ್ಟ್ ಅನ್ನೋದು ಇರುತ್ತಂತೆ ಸ್ನೇಹಿತರೆ. ಟೇಕ್ ದ ಟೆಸ್ಟ್ನ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೊತ್ತು ಲೋಡಿಂಗ್ ತೊಗೊಂಡು ನಿಮಗೆ ಬೇಸಿಕ್ ಕ್ವಶನ್ಸ್ ಅನ್ನೋದು ಕೇಳುತ್ತೆ ಸ್ನೇಹಿತರೆ. ನಾನು ಅದನ್ನು ಸಹ ನಿಮ್ಗೆ ಹಾಕಿದ್ದೀನಿ, ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಫಸ್ಟ್ ಒಂದು ನೋಡ್ಬೋದು, ಡು ಯು ಫೀಲ್ ಕಂಫರ್ಟಬಲ್ ವಿತ್ ಎ ಕಂಪನ್ಸೇಷನ್ ಸ್ಕೀಮ್ ಬೇಸ್ಡ್ ಆನ್ ಸೇಲ್ಸ್, ವುಡ್ ಯು ಬಿ ವಿಲ್ಲಿಂಗ್ ಟು ಇನ್ವೆಸ್ಟ್ ಅಂತೆಲ್ಲ ಕ್ವಶನ್ ಕೇಳಿದರೆ. ನಾನು ಸಿಂಪಲಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಅನ್ನೋದು ಬರುತ್ತೆ ಸ್ನೇಹಿತರೆ, ದುಡ್ಡು ಅನ್ನೋದು ಬರುತ್ತಂತೆ. ಅದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಹೇಳ್ತಿದ್ದಾರೆ. ನಿಮಗೆ ಸ್ಟಾರ್ಟಿಂಗ್ $150 ಇಂದ $250 ಅಷ್ಟು ಬರುತ್ತಂತೆ. ಹೋಗ್ತಾ ಹೋಗ್ತಾ ನಿಮಗೆ $1000 ಸಹ ಸಿಗ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಆಗಬೇಕು, ಇಂಟ್ರೆಸ್ಟ್ ಇದ್ದರೆ, ಇಲ್ಲಾಂದರೆ ನೋ ಅಂತ ಆಗಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಫಸ್ಟ್ ಕ್ವಶನ್ ಬಂದುಬಿಟ್ಟು ಇದೇ ಆಗಿರುತ್ತೆ. ಸೆಕೆಂಡ್ ಕ್ವಶನ್ ನೋಡ್ಬೋದು, ಡು ಯು ಅಂಡರ್ಸ್ಟ್ಯಾಂಡ್ ಕನ್ಸಿಸ್ಟೆಂಟಿ ಅವೈಲಬಿಲಿಟಿ ಈಸ್ ಕೀ ಟು ಬಿಲ್ಡಿಂಗ್ ಯೋರ್ ಪರ್ಫಾರ್ಮೆನ್ಸ್ ಇನ್ಕಮ್ ಆಸ್ ಎ ಟ್ರಾವೆಲ್ ಕನ್ಸಲ್ಟೆಂಟ್ ಅಂಡ್ ಆರ್ ಯು ಪ್ರಿಪೇರ್ಡ್ ಟು ಡೆಡಿಕೇಟ್ ಅಟ್ಲೀಸ್ಟ್ 25 per hours ಅಂತ ಕೇಳಿದ್ದಾರೆ. ಈ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕಾಗಿರುತ್ತೆ ನಿಮಗೆ ಟು ಬಿಲ್ಡ್ ಯೋರ್ ಪರ್ಫಾರ್ಮೆನ್ಸ್. ಮತ್ತು ಇನ್ಕಮ್ ಅಂದರೆ ರೋಲ್ ಬಂದುಬಿಟ್ಟು ಇನ್ಕಮ್ ಆ್ಯಸ್ ಎ ಟ್ರಾವೆಲ್ ಕನ್ಸಿಸ್ಟೆಂಟ್ ರೋಲ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ನೀವು ಅಟ್ಲೀಸ್ಟ್ ನೀವು 25 hours ಅನ್ನೋದು ನೀವು ಕೊಡಬೇಕಾಗಿರುತ್ತಂತೆ ಈ ಜಾಬ್ಗೆ ವೀಕ್ಲಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆಲ್ಲ ಓಕೆನಾ, ರೆಡಿ ಇದ್ದೀರಾ ನೀವು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಎಷ್ಟು ಹಾಕಿ, ಇಲ್ಲ ಅಂದರೆ ನೋ ಹಾಕಿ ಸ್ನೇಹಿತರೆ. ಓಕೆ, ಎಲ್ಲದಕ್ಕೂ ಎಷ್ಟು ಹಾಕಿದ್ರೆ ನಿಮಗೆ ಈ ಜಾಬ್ ಅನ್ನೋದು ಸಿಗುತ್ತೆ. ಓಕೆ, ನೆಕ್ಸ್ಟ್ ಅವ್ರಿಗೆ ಕಂಫರ್ಟಬಲ್ ವಿತ್ ಇನ್ಷಿಯಲ್ ಆನ್ ಬೋರ್ಡಿಂಗ್ ಪ್ರೋಸೆಸ್, 20 hours ಆಫ್ ಆನ್ಲೈನ್ ಟ್ರೈನಿಂಗ್ ಅನ್ನೋದು ಇರುತ್ತಂತೆ. ನಿಮಗೆ 2 weeks ಅನ್ನೋದು ಲೈವ್ ಟ್ರೈನಿಂಗ್ ಅನ್ನೋದು ಇರುತ್ತಂತೆ. ಅಂದರೆ ನಿಮಗೆ US ಟೈಮಿಂಗ್ಸಲ್ಲೆಲ್ಲ ಟ್ರೈನಿಂಗ್ ಅನ್ನೋದು ಇರುತ್ತೆ. ಅದಕ್ಕೆ ನೀವು ರೆಡಿನಾ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಅಂದರೆ 2 days ನಿಮಗೆ US ಟೈಮಿಂಗ್ ಝೋನ್ಸ್ಗೆ ಇವರು ಇದನ್ನೋದು ಪ್ರೊವೈಡ್ ಮಾಡ್ತಾರಂತೆ. ಈ ಕಂಪನಿ ಫ್ರೀಲ್ಯಾನ್ಸ್ ಕಂಪ್ನಿ ಆಗಿರೋ ಕಾರಣ ನಿಮಗೆ ಯಾವುದೇ ರೀತಿ PF ಏನೂ ಇರಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಅನ್ನೋದು ಇದೆಯಾ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟು ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಇದೆಯಾ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಓಕೆ, ಅದನ್ನೆಲ್ಲ ಕ್ಲಿಯರಾಗಿ ಸಬ್ಮಿಟ್ ಮಾಡಿ. ನೀವು 18 ವರ್ಷ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಅದನ್ನು ಸಹ ಓಕೆ ಎಸ್ ಮಾಡಬೇಕಾಗಿರುತ್ತೆ. ಅದು ಹಾಕಿ ಸಬ್ಮಿಟ್ ಮಾಡಿದ್ರೆ ಸಾಕು ಸ್ನೇಹಿತರೆ. ನಿಮ್ಮ ಇಮೇಲ್ ಅಡ್ರೆಸ್ಗೆ ನಿಮ್ಮ ಪಾಸ್ವರ್ಡ್ ಅಂದರೆ ನಿಮ್ಮ ಕ್ರೆಡೆನ್ಷಿಯಲ್ಸ್ ಅನ್ನೋದು ಬಂದುಬಿಡುತ್ತೆ. ಲೈಕ್ ಆ ಕ್ರೆಡೆನ್ಷಿಯಲ್ಸ್ ಅಂದರೆ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಅನ್ನೋದು ನಿಮ್ಮ ಇಮೇಲ್ ಅಡ್ರೆಸ್ಗೆ ಬರುತ್ತೆ. ಅದನ್ನು ಯೂಸ್ ಮಾಡ್ತಾ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಮೆಟ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಪಾಸ್ ದ ಎಲಿಜಿಬಿಲಿಟಿ ಚೆಕ್ ಅಂತ ಹೇಳಿದ್ದಾರೆ. ವಿ ಆರ್ ನೌ ಕ್ರಿಯೇಟಿಂಗ್ ಎ ಪರ್ಸನಲ್ ಟ್ರೈನಿಂಗ್ ಸ್ಪೇಸ್ ಫಾರ್ ಯು ರಿಸೀವಿಂಗ್ ಇಮೇಲ್ ಇನ್ವಿಟೇಷನ್ ಫ್ರಮ್ ಅಸ್ ಒನ್ಸ್ ಇಟ್ಸ್ ರೆಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು, ಫಸ್ಟ್ ಅಸೆಸ್ಮೆಂಟ್ ಅನ್ನೋದು ಮುಗಿತು. ನೆಕ್ಸ್ಟ್ ಟ್ರೈನಿಂಗ್ ಇರುತ್ತೆ ಮತ್ತು ಪ್ರೀ ಲೈವ್ ಟ್ರೈನಿಂಗ್ ಅನ್ನೋದು ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು, ಇಮೇಲ್ ಸಹ ನನಗೆ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ವಿತ್ ಡ್ರೀಮೋಟ್, ಬಿಲೋ ಆರ್ ದ ಕ್ರೆಡೆನ್ಷಿಯಲ್ಸ್ ಅಂತ ನನಗೆ ಪಾಸ್ವರ್ಡ್ ಮತ್ತು ಇಮೇಲ್ ಅಡ್ರೆಸ್ ಅನ್ನೋದು ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನಾನು ಲಾಗಿನ್ ಆಗಿಬಿಟ್ಟು ಟ್ರೈನಿಂಗ್ ಅನ್ನೋದು ತೊಗೋಬೇಕಾಗಿರುತ್ತೆ ಸ್ನೇಹಿತರೆ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಪಾಸ್ ದ ಅಸೆಸ್ಮೆಂಟ್ ಅಂತ ನನಗೆ ಇಮೇಲ್ ಸಹ ಬಂದಿದೆ. ಅದನ್ನು ಸಹ ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಈ ಥರ ಇಮೇಲ್ ಬಂದಮೇಲೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಲ್ವ, ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅನ್ನೋದು ನಿಮ್ಮ ಇಮೇಲ್ಗೆ ಬಂದಿರುತ್ತಲ್ವ, ಇಮೇಲ್ ಮತ್ತು ಪಾಸ್ವರ್ಡು, ಅದನ್ನು ಎರಡನ್ನೂ ಹಾಕಿ ಲಾಗಿನ್ ಆಗಿ ಟ್ರೈನಿಂಗ್ ಅನ್ನೋದು ತೊಗೋಬೇಕಾಗಿರುತ್ತೆ ಸ್ನೇಹಿತರೆ. ಟ್ರೈನಿಂಗ್ ಬಂದುಬಿಟ್ಟು ನಿಮಗೆ ಇಲ್ಲಿ 3 stages ಅನ್ನೋದು ಇರುತ್ತೆ. 2 stages ಅನ್ನೋದು ಇರುತ್ತಂತೆ. 3 days ನಿಮಗೆ 2 ಇಂಟ್ರೋ ಕೋರ್ಸಸ್ ಅನ್ನೋದು ಇರುತ್ತೆ. 10 daysಲ್ಲಿ ನಿಮಗೆ ಫಿನಿಶ್ ಸ್ಟೇಜ್ 1 ಅನ್ನೋದು ಇರುತ್ತೆ. 6 days ನಿಮಗೆ ಸ್ಟೇಜ್ 2 ಪ್ರೀ ಲೈವ್ ಟ್ರೈನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಯಾವುದೇ ರೀತಿ ಲೈಕ್ ಟೆಸ್ಟ್ ಏನೂ ಇರಲ್ಲ ಸ್ನೇಹಿತರೆ. ಜಸ್ಟ್ ನಿಮಗೆ ಟ್ರೈನಿಂಗ್ ಅನ್ನೋದು ಕೊಟ್ಟು ಇವರು ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಿದ್ದಾರೆ. ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಈ ಡೇಸಲ್ಲಿ ಈ ಟೈಮಿಂಗ್ಸಲ್ಲೆಲ್ಲ ಇಲ್ಲಿ ನಿಮಗೆ ಟ್ರೈನಿಂಗ್ ಅನ್ನೋದು ಇರುತ್ತಂತೆ. ಎಲ್ಲ ಕ್ಲಿಯರಾಗಿ ಓದಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಖಂಡಿತ ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ನಿಮಗೆ ಒನ್ಸ್ ನೀವೆಲ್ಲ ಅಪ್ಲೈ ಮಾಡಿದ್ಮೇಲೆ ಈ ಪೇಜ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಇದು ಕಂಟಿನ್ಯೂ ಪ್ರೆಸ್ ಮಾಡಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಆಗಿ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್.